ಏನು ಕಡೆ ಭಾಷಣ ಬರೀ ಕೇವಲ ಒಂದು 4-5 ನಿಮಿಷ ಮಾತ್ರ ಮಾತಾಡ್ತೀನಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಆತ್ಮೀಯ ಮುಷ್ಟೂರು ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರೇ, ಈ ದಿನ ಬಹಳ ಸಂತೋಷವಾದಂಥ ದಿನ. ಸಂಕ್ರಾಂತಿ ಹಬ್ಬ ಹಾಗೂ ಗಂಗಾ ಜಾತ್ರೆಯ ಶುಭಾಶಯಗಳನ್ನ ಎಲ್ರಿಗೂ ತಿಳಿಸೋದಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ಸೇರಿರೋ ಜನ ನೋಡಿದ್ರೆ ನಿಜಕ್ಕೂ ಕೂಡ ಬಹಳಷ್ಟು ಜನ ಇವತ್ತು ಹೆಚ್ಚಾಗಿ ಆಗಮಿಸಿದ್ದೀರಿ. ನೀವು ಈ ಮನೋರಂಜನೆಯನ್ನ ನೋಡಬೇಕು ಅಂತ ಬಂದಿದ್ದೀರಿ. ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ, ನಿಮಗೆ ಒಳ್ಳೇದಾಗ್ಲಿ. ಈ ವರ್ಷ ಒಳ್ಳೆ ಮಳೆ ಬೆಳೆ ಬಂದು ರೈತರು ಎಲ್ಲ ಸಮೃದ್ಧಿ ಆಗಿರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸೋದಕ್ಕೆ ಬಯಸ್ತಾ ಇದ್ದೇನೆ. ಮತ್ತೊಮ್ಮೆ ಏನು ಇವತ್ತು ಈ ಜಾತ್ರೆಯಲ್ಲಿ ಈ ಒಂದು ರಸರಂಜನೆ ಕಾರ್ಯಕ್ರಮವನ್ನ ನಮ್ಮ ಪ್ರಭಾಕರ್ ಅವರು ಈಗ ಆಯೋಜಿಸಿದ್ದಾರೆ. ಹಾಗೆಯೇ ಮುಂದಿನ ದಿನಗಳಲ್ಲಿ ಮುಳಬಾಗಿಲು ತಾಲೂಕಿನ ರೋಟರಿ ಕ್ಲಬ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರಿಗೆ ತಾವೆಲ್ಲ ಸೇವೆ ಮಾಡೋದಿಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ಹೇಳ್ತಾ, ಬಂಧುಗಳೇ, ಹುಟ್ಟು ಉಚಿತ, ಸಾವು ಖಚಿತ. ಈ ಮಧ್ಯದಲ್ಲಿ ನಾವು ಏನಾದರೂ ಒಂದು ಸಾಧನೆ ಮಾಡೋದೇ ಅದೇ ನಮಗಿರ್ತಕ್ಕಂಥದ್ದು. ಇದನ್ನ ತಾವು ಮನಗಾಣಬೇಕು. ಏನು ಗಂಗಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ. ತಾವೆಲ್ಲರೂ ಕೂಡ ಹಳ್ಳಿಗಾಡಿನ ಜನಗಳಾಗಿರೋದ್ರಿಂದ ಅವರಿಗೆ ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಟ್ಟು ಮಕ್ಕಳನ್ನ ಚೆನ್ನಾಗಿ ಮಾಡಿಕೊಂಡು ಎಲ್ಲ ಮುಂದಕ್ಕೆ ತನ್ನಿ ಅಂತ ಹೇಳಿ ಹೇಳ್ತಾ, ಏನು ನಮ್ಮ ಹುಡುಗರೆಲ್ಲ ಇದ್ದಾರೋ ಬಿಟ್ರೆ ಅವರೇ ಡ್ಯಾನ್ಸ್ ಮಾಡ್ಬಿಡ್ತಾರೆ. ಈಗ ಎಲ್ಲ ಡ್ಯಾನ್ಸ್ ಮಾಡೋಕೆ ರೆಡಿ ಇದ್ದಾರೆ, ಆದ್ರೆ ಸ್ಥಳಾವಕಾಶ ಇಲ್ಲ. ದಯವಿಟ್ಟು ಕ್ಷಮಿಸಿ, ಸ್ಥಳಾವಕಾಶ ಇದ್ದಿದ್ರೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ಯಾಕಂದ್ರೆ ನೋಡ್ತಾ ಇದ್ರೆ ಎಲ್ಲ ನಮ್ಮ ಹುಡುಗರು ಬಹಳ ಜನ ಇದ್ದಾರೆ. ಹಾಗೇನೆ ಏನು ಮುಂದಿನ ದಿನಗಳಲ್ಲಿ ತಾವೆಲ್ಲ ಕೂಡ ದೇವಿಯಲ್ಲಿ ಭಕ್ತಿ ಇಟ್ಟು ನಮ್ಮ ಒಂದು ಜೀವನವನ್ನ ಸಕ್ರಮವಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ, ಈ ಒಂದು ಮನೋರಂಜನೆ ಇನ್ನೂ ಮುಂದೆ ಸಾಗ್ತದೆ. ತಾವೆಲ್ಲರೂ ಇದ್ದು ನೋಡಿ ಶಾಂತವಾಗಿ ತಮ್ಮ ಮನೆಗಳಿಗೆ ಹೋಗ್ಬೇಕು.